ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಯಚೂರು ಜಿಲ್ಲಾ ಪಂಚಾಯತ್ನಲ್ಲಿ ಗ್ರಂಥಪಾಲಕ ಹಾಗೂ ಮೇಲ್ವಿಚಾರಕರ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ವಿದ್ಯಾರ್ಹತೆ ಬರೋದಾದ್ರೆ PUC ಎಜುಕೇಶನ್ ಆಗಿರಬೇಕು. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಪ್ರಾರಂಭದ ದಿನಾಂಕ ಬಂದು 27/5/2026ಕ್ಕೆ ಪ್ರಾರಂಭವಾಗಲಿದೆ. ಅದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು, ರಾಯಚೂರು ಜಿಲ್ಲಾ ವ್ಯಾಪ್ತಿ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಗ್ರಂಥಾಲಯ ಹಾಗೂ ಮೇಲ್ವಿಚಾರಕ ಹುದ್ದೆಗಳು. ನೋಟಿಫಿಕೇಶನ್ ದಿನಾಂಕ ಬಂದು 22/5/2026ಕ್ಕೆ ನೋಟಿಫಿಕೇಶನ್ ಆಗಿದೆ. ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಹಾಗೂ ಒಟ್ಟು ಹುದ್ದೆಗಳ ಸಂಖ್ಯೆ 13 ಹುದ್ದೆಗಳು. ಯಾರ್ಯಾರಿಗೆ ಇದೆ ಅನ್ನೋದಾದ್ರೆ, ಸಾಮಾನ್ಯ ವರ್ಗದವರಿಗೆ 4 ಹುದ್ದೆಗಳು, ಗ್ರಾಮೀಣ ಅಭ್ಯರ್ಥಿಗಳಿಗೆ 2 ಹುದ್ದೆ, ಮಹಿಳಾ ಅಭ್ಯರ್ಥಿಗೆ 6 ಹುದ್ದೆ, ಕನ್ನಡ ಮಾಧ್ಯಮದವರಿಗೆ 1 ಹುದ್ದೆ, ಅಂಗವಿಕಲರಿಗೆ 1 ಹುದ್ದೆ. ಒಟ್ಟು ಹುದ್ದೆಗಳು 13 ಹುದ್ದೆಗಳು ವರ್ಗೀಕರಣಗೊಳ್ಳಲಾಗಿದೆ ಹಾಗೂ ಇದರ ನೋಟಿಫಿಕೇಶನ್ ರಾಯಚೂರು ಜಿಲ್ಲಾ ಪಂಚಾಯಿತಿ ವೆಬ್ಸೈಟ್ನಲ್ಲಿ ಸಿಗುತ್ತೆ. ಅದರ ಲಿಂಕ್ ಅನ್ನ ಹಾಕಿರ್ತೀನಿ. ಯಾವ ಗ್ರಾಮ ಪಂಚಾಯಿತಿಗಳಲ್ಲಿ ಖಾಲಿ ಇದೆ ಅನ್ನೋದ್ರ ಬಗ್ಗೆ, ಯಾವ ವರ್ಗದವರಿಗೆ ಇದೆ ಅನ್ನೋದು ಸಂಕ್ಷಿಪ್ತ ಮಾಹಿತಿ ನಿಮಗೆ ಸಿಗುತ್ತೆ. ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ. ಹಾಗೂ ಅಪ್ಲಿಕೇಶನ್ ಪ್ರಾರಂಭದ ದಿನಾಂಕ ಬಂದು 27/5/2026, ಕೊನೆಯ ದಿನಾಂಕ 10/6/2026ಕ್ಕೆ ಕೊನೆಗೊಳ್ಳಲಿದೆ. ಫೀಸ್ ಬರೋದಾದ್ರೆ ಜನರಲ್ ಮೆರಿಟ್ ಅವರಿಗೆ 500 ರೂಪಾಯಿ ಇರುತ್ತೆ. ಹಿಂದುಳಿದ ವರ್ಗ 2A 2B 3A 3B ಅವರಿಗೆ 300 ರೂಪಾಯಿ ಇರುತ್ತೆ. SC ST ಹಾಗೂ ಕ್ಯಾಟಗರಿ 1 ಮಾಜಿ ಸೈನಿಕರಿಗೆ 200 ರೂಪಾಯಿ ಇರುತ್ತೆ. ವಿಶೇಷ ಚೇತನ ಅಂದ್ರೆ ಅಂಗವಿಕಲರಿಗೆ 100 ರೂಪಾಯಿ ಫೀಸ್ ಇರುತ್ತೆ. ಶುಲ್ಕ ಪಾವತಿ ವಿಧಾನ ಬಂದು ಚಲನ್ ಪ್ರಿಂಟ್ಔಟ್ ಅನ್ನು ತಗೊಂಡು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಅಪ್ಲಿಕೇಶನ್ ಅಪ್ಲೋಡ್ ಮಾಡಬೇಕು, ಚಲನನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಬೇಕಾಗಿರೋದು ಡೀಟೇಲ್ಸ್ ಕೂಡ ಇಲ್ಲೇ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಲಿಂಗಸೂರು ರೋಡು, ರಾಯಚೂರು. ಅಕೌಂಟ್ ನಂಬರ್ IFSC ಕೂಡ ನೀಡಲಾಗಿದೆ. ಆ ಅಕೌಂಟ್ಗೆ ಪೇಮೆಂಟ್ ಅನ್ನ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕು. ಲಿಂಕ್ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, https://zpiacur.karnataka.gov.in/kn. ಈ ವೆಬ್ಸೈಟ್ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಯಾರೆಲ್ಲ ಗ್ರಂಥಪಾಲಕರು ಇದ್ದಾರೋ ಅವರು ಅರ್ಜಿಯನ್ನು ಸಲ್ಲಿಸಬಹುದು. ವಿದ್ಯಾರ್ಹತೆ ಬರೋದಾದ್ರೆ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆ ಅಂದ್ರೆ PUC ಪಾಸ್ ಆಗಿರಬೇಕು. ಹಾಗೆ ಸರ್ಟಿಫಿಕೇಶನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಅಲ್ಲಿ ಪ್ರಮಾಣ ಪತ್ರವನ್ನ ಪಡೆದಿರಬೇಕು. ಕನಿಷ್ಠ 3 ತಿಂಗಳ ಕಾಲ ಕಂಪ್ಯೂಟರ್ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ಅನ್ನ ಪಡೆದಿರಬೇಕಾಗುತ್ತೆ. ಹಾಗೆ ಆಯ್ಕೆ ವಿಧಾನ ಬರೋದಾದ್ರೆ PUC ವಿದ್ಯಾರ್ಥಿಯಲ್ಲಿ ಗಳಿಸಿದ ಮೆರಿಟ್ ನೊಂದಿಗೆ ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಪ್ರಮಾಣ ಪತ್ರ ಹೊಂದಿ 3 ತಿಂಗಳ ಕಾಲ ಕಂಪ್ಯೂಟರ್ ಕೋರ್ಸ್ ಅನ್ನು ಹೊಂದಿದ್ದರೆ ಅಭ್ಯರ್ಥಿಗಳು ಎಲಿಜಿಬಲ್ ಆಗ್ತಾರೆ. ಹಾಗೆ ಕನಿಷ್ಠ ವಯೋಮಿತಿ ಬಂದು 18 ವರ್ಷ, ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಕ್ಯಾಟಗರಿ 2A 2B 3A 3B ಅವರಿಗೆ 43 ವರ್ಷ, SC ST ಹಾಗೂ ಪ್ರವರ್ಗ 1 ಅವರಿಗೆ 45 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಯಾರೆಲ್ಲ ವಿದ್ಯಾರ್ಥಿಗಳು ಗ್ರಂಥಪಾಲಕ ಸರ್ಟಿಫಿಕೇಟ್ ಅನ್ನ ಪಡೆದಿದ್ದರೋ, PUC ನ ಕಂಪ್ಲೀಟ್ ಮಾಡಿದಿರೋ ಅವ್ರು ಹಿಂದೆ ಅರ್ಜಿಯನ್ನು ಸಲ್ಲಿಸಿ. ಕೊನೆಗಳಿಗೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಸರ್ಟಿಫಿಕೇಟ್ ನ ಸ್ಕ್ಯಾನ್ ಮಾಡಿಕೊಂಡು ಇಲ್ಲ ಪಡ್ಕೊಂಡು ತದನಂತರ ಅರ್ಜಿ ಸಲ್ಲಿಸಲು ಆನ್ಲೈನ್ ಮುಖಾಂತರ ಪ್ರಾರಂಭಿಸಿ. ಥ್ಯಾಂಕ್ ಯು.